ನಮಸ್ಕಾರ ಸ್ನೇಹಿತರೆ, ಟ್ಯೂರಿಫಿಕ್ ಚಾನೆಲ್ಗೆ ಸ್ವಾಗತ. ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಸುಮಾರು ವರ್ಷಗಳ ಪರಿಶ್ರಮ ಬೇಕಾಗುತ್ತೆ. ಆದರೆ ಈ ದೇವಸ್ಥಾನ ಒಂದೇ ರಾತ್ರಿಯಲ್ಲಿ ನಿರ್ಮಾಣ ಮಾಡಿ ಭತ್ತವನ್ನ ಬೆಳೆದು ಅಡಿಗೆ ಮಾಡಿ ಊಟ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಪ್ರತೀತಿ ಇದೆ. ನಂಬಲು ಅಸಾಧ್ಯ ಅಲ್ವಾ? ಆದರೆ ಇದೇ ಈ ದೇವಸ್ಥಾನದ ಇತಿಹಾಸ. ಇದು 1300 ವರ್ಷದ ಪುರಾತನ ದೇವಾಲಯ. ಚೋಳರು ನಿರ್ಮಾಣ ಮಾಡಿದಂತಹ ದೇವಸ್ಥಾನವಾಗಿದೆ. ಇದು ದೀಪಾಂಬದಿ ಕೆರೆಯ ತಟದಲ್ಲಿ ಸುಂದರವಾದ ಪ್ರಕೃತಿ ಮಧ್ಯೆ ಸಾಕ್ಷಾತ್ ತಾಯಿ ಕಾಳಿಕಾದೇವಿ ನೆಲೆಯೂರಿದ್ದಾಳೆ. ಇಲ್ಲಿ ಹುಲಿಗಳ ವಾಸಸ್ಥಳವಾಗಿತ್ತು ಎನ್ನುವುದು ಪ್ರತೀತಿ ಇದೆ. ವಿಶ್ವಕರ್ಮರ ಆರಾಧ್ಯ ದೇವಿಯೂ ಕೂಡ ಹೌದು. ಈ ದೇವಸ್ಥಾನಕ್ಕೆ ದೀಪಾಂಬದಿ ಕಾಳಿಕಾದೇವಿ ದೇವಸ್ಥಾನ ಅಂತ ಹೆಸರು ಬರಲು ಕಾರಣ, ಹಿಂದೆ ಒಬ್ರು ಅಜ್ಜಿ ತಾಯಿಗೆ ದೀಪ ಹಚ್ಚೋಕೆ ಎಣ್ಣೆ ಇಲ್ಲದ ಕಾರಣ ಈ ಕೆರೆಯ ನೀರನ್ನು ದೀಪಗಳಿಗೆ ಹಾಕಿ ತಾಯಿ ಕಾಳಿಕಾದೇವಿಯ ನಮಿಸುತ್ತಾ ಪೂಜಿಸ್ತಿದ್ರಂತೆ. ಹಾಗಾಗಿ ಈ ದೇವಾಲಯಕ್ಕೆ ದೀಪಾಂಬದಿ ಕಾಳಿಕಾದೇವಿ ಎಂದು ಕರೆಯಲಾಯಿತು. ನಾನು ಹೇಮಾ ಅಂತ. ನಾವು ಕೊಳ್ಳೇಗಾಲದವರು, ಚಾಮರಾಜನಗರ ಡಿಸ್ಟಿಕ್ಕು. ನಾವು ನಮ್ಮ ಕುಲದೇವತೆ ಕಾಳಿಕಮ್ಮನವ್ರ ದೇವಸ್ಥಾನಕ್ಕೆ 25-30 ವರ್ಷದಿಂದನೂ ಬರ್ತಾಯಿದ್ದೀವಿ. ನಮ್ಮ ಅತ್ತೆ ಮಾವ ಕಾಲದಿಂದನೂ ಬರ್ತಾಯಿದ್ದೀವಿ. ನಮಗೆಲ್ಲ ಒಳ್ಳೆಯದಾಗಿದೆ. ಅದರಿಂದ ನಾವು ಪ್ರತಿ ವರ್ಷವೂ ಬರ್ತಿದ್ದೀವಿ ತಪ್ಪದೆ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ತಾಯಿ ಭದ್ರಕಾಳಮ್ಮನ ಸನ್ನಿಧಿಯಲ್ಲಿದ್ದೀವಿ. ಇದು ನಮ್ಮ ಕುಲದೇವತೆ. ಪ್ರತಿ ವರ್ಷವೂ ಕೂಡ ತಪ್ಪಿಸ್ದೇ ಬರ್ತಾಯಿದ್ದೀವಿ. ತಾಯಿ ನಮ್ಮ ಒಂದು ಕನಸುಗಳನ್ನು, ಆಸೆಗಳನ್ನು ಭಕ್ತಿಯಿಂದ ಕೇಳ್ಕೊಂಡಾಗ ಖಂಡಿತವಾಗಿ ಈಡೇರಿಸ್ತಾಳೆ. ನಮಗೆ ತುಂಬ ನಂಬಿಕೆ ಇದೆ. ಕುಟುಂಬ ಸಮೇತರಾಗಿ ಬಂದು ನಾವು ತಾಯಿಯ ದರ್ಶನವನ್ನು ಮಾಡಿ ನಮ್ಮ ಊರುಗಳನ್ನು ನೆಮ್ಮದಿಯಾಗಿ ತಲುಪ್ತೀವಿ. ನೆಮ್ಮದಿಯನ್ನು ಕೂಡ ಕೊಟ್ಟಿದ್ದಾಳೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಶೇಷ ಏನೆಂದರೆ, ಮಕ್ಕಳು ಇಲ್ಲ ಅನ್ನೋರು ಮಕ್ಕಳು ಆದ ನಂತರ ತುಲಾಭಾರ ಮಾಡಿಸ್ತೀನಿ ಅಂತ ಹರಕೆ ಕಟ್ಟಿಕೊಂಡರೆ ಮಕ್ಕಳು ಆಗುತ್ತೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ನಾವು ಬೋರ್ಗೆ ನೀರಿರಲಿ, ತಾಯಿಗೆ ನೀರು ಕೊಡಲಿ ಅಂತ ಬೇಡ್ಕೊಂಡಿದ್ದು. ಚೆನ್ನಾಗಿ ಕೊಡಲಿ ಅಂತ ಆಶೀರ್ವಾದ, ಅವಳ ತಾಯಿಯ ಆಶೀರ್ವಾದ ಇರಲಿ ಅಂತ. ಇದ್ರ ಮೇಲೆ ನಾವು ಹಾಕ್ಸಿರೋದು ಅವ್ರ ಹೆಸರು ಹೇಳಿ, ನಮ್ಮ ಅಮ್ಮನವ್ರ ಹೆಸರು ಹೇಳಿ ನಾವು ಹಾಕ್ಸಿರೋದು. 3.5 ಇಂಚ್ ನೀರು ಬಿದ್ದಿತ್ತು. ಇವಾಗ ಅರ್ಕೆ ಇತ್ತು, ಮಾಂಗಲ್ಯ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ತು. ನಾ ಕುಲದೇವತೆ ನಮ್ಮಮ್ಮ, ಅವಳೇ ಕಾಪಾಡ್ಬೇಕಣಪ್ಪ. ನನ್ನ ತಾಯಿ ಬಂಡಳ್ಳಿಯಿಂದ ಹೆಸರುವಾಸಿಗೆ ಆಗವಳೆ ತಾಯಿ. ನಮ್ಮ ಅಮ್ಮ ಬಂಡಳ್ಳಿ, ನಾವು ಹೆಣ್ಮಗಳು. ಆ ತಾಯಿ ಬಂಡಳ್ಳಿ ನಮ್ಮ ತಾತಾರು ಬಂದು ಇಲ್ಲಿ ಪೂಜೆ ಮಾಡ್ತಿರಂತೆ. ಕೆರೆ ಮೇಲೆ ಉದ್ಭವ ಆಗಿ ತಾಯಿ ಸ್ವಪ್ನದಲ್ಲಿ ಬಂದು ಹೇಳಿ ಗಿಡ ಕಡಿದು ಪೂಜೆ ಮಾಡ್ಕೊಂಡು ಹೋಗ್ತಿರಂತೆ ನಮ್ಮ ತಾತಾರು. ಆವಾಗ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಆವಾಗ ಪೂಜೆ ಮಾಡೋಕೆ ಆಯ್ತಿಲ್ಲ. ಗಿಡ ಕಾಡು ಬರೋಕ್ಕಾಯ್ತಾ ಇರಲಿಲ್ಲ. ಒಂದು 10 ಜನ ಕರ್ಕೊಂಬಂದು ಪೂಜೆ ಮಾಡ್ಬೇಕಾಯ್ತು. ಹುಲಿ ಕಾಟ ಜಾಸ್ತಿ ಆಗ್ಬಿಟ್ಟಿತ್ತು ಅವಾಗ. ನಮ್ಮ ತಾತದ ಒಂದು ಕಾಲದಿಂದನೂ ಇಲ್ಲಿ ಬರ್ತಾಯಿದ್ವಿ. ನಾವು ಸಣ್ಣದ್ರಿಂದ ನೋಡಿರೋದು. ಅಂದರೆ ನಮ್ಮ ತಾತಿರ ಕಾಲದಲ್ಲಿ ಅವಾಗೆಲ್ಲ ದನಗಳು ಎಲ್ಲ ಮೇಯ್ಸಕ್ಕೆ ಬರೋರಂತೆ. ಆಗ ನೋಡಿಬಿಟ್ಟು ಇಲ್ಲಿ ಒಳಗಡೆ ಕುರಿ ಬಂದಾಗ ನೋಡಿದ್ರಂತೆ, ಹಸುಗಳು ಬಂದಾಗ. ಆವಾಗ ತೊಗೊಂಡ್ಬಿಟ್ಟಿದ್ದೀನಿ, ಇದೇನು ಮಂಟಪ ಅದಲ್ಲ ಅಂದ್ಬಿಟ್ಟು ಗಿಡಗಳೆಲ್ಲ ಕಿತ್ತಾಕಿ ಬಂದು ನೋಡಿದ್ರಂತೆ. ಒಳಗಡೆ ವಿಗ್ರಹ ಇತ್ತಂತೆ. ನೋಡ್ಬಿಟ್ಟದನ್ನೇ ಎಲ್ಲ ಕಿತ್ತಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ತಿರುಗಿ ಮಾರ್ನೆಗೆ ಬಂದು ಎಲ್ಲ ಸ್ನಾನ ಮಾಡಿಸಿ, ಕೆರೆಯಿಂದ ನೀರು ತರ್ತಿದ್ದು ಅವಾಗ. ಈ ಕೆರೆ ಇದೆ ಮೆಟ್ಲು, ಅಲ್ಲಿಂದ ಗಿಡಗಳು ಅದ್ರೊಳಗೆ ಹೋಗಿ ನೀರು ತರೋರು ತಂದು ಸ್ನಾನ ಮಾಡಿಸಿ, ಅದೇ ಹೂವಿಂದ ಆ ಮರದ ಗಿಡದ ಹೂವನ್ನೇ ಹಾರ ಮಾಡಿ ಮುಡಿಸ್ತಿದ್ರು. ಅವಾಗ ಮುಡಿಸಿ ಎಲ್ಲ ಮಾಡೋರಂತೆ. ಆಮೇಲೆ ವಾರ ನಮ್ಮ ತಂದೆಯವರು ಇದಾದರು ಇಲ್ಲಿಗೆ ದೇವಸ್ಥಾನಕ್ಕೆ. ಅವರು ವಾರ ಶುಕ್ರವಾರ ಮಂಗಳವಾರ ಬಂದು ಪೂಜೆ ಮಾಡಿಸೋದು, ಬಂದು ನೋಡ್ಕೊಳ್ಳೋದು ಇದೆಲ್ಲ. ಇದು ಅವಾಗೆಲ್ಲ ನಮ್ಮ ತಂದೆಯವ್ರು ಮಾಡಿಸೋದೆ. ಇದು ಕಲ್ಯಾಣಿ, ಈ ಕೆಳಗಡೆ ಛತ್ರ ಪಕ್ಕ ಇದೆಯಲ್ಲ ಊಟದ ಮನೆ, ಅದು ಎಲ್ಲ ನಮ್ಮ ತಂದೆ ಇದ್ದಾಗಲೇ ಮಾಡಿಸಿದ್ದದನ್ನೆಲ್ಲ. ಇವಾಗ ಚೌಟ್ರಿ ಒಬ್ಬರು ನಮ್ಮ ಅಣ್ಣ ತಮ್ಮದಿರೇ ಕಟ್ಸಿದ್ದದು ಚೌಟ್ರಿ. ಒಬ್ಬರು ಅಡುಗೆ ಮನೆ ಕಟ್ಸಿದ್ರು, ಸತ್ಯಪ್ಪ ಅಂತ ದೇವಸ್ಥಾನದಲ್ಲಿ ಮಂಡಿದವ್ರವರು. ಅವ್ರು ಚೌತ್ರ ಕಟ್ಸಿದ್ದು. ಅವಾಗೆಲ್ಲ ಸಣ್ಣದ್ರೆ ನಾವು ಏನು ಬಿನ್ಗೆಲ್ಲಿ ನೀರು ತಂದು ಕೊಟ್ಟರೆ ನಾವು ಸ್ನಾನ ಮಾಡಿಸೋರು ದೇವ್ರಿಗೆ. ನಾವು ಇವ್ರುಗಳೇ ನಮ್ಮ ತಂದೆ ಇವರೇ ಪೂಜೆ ಮಾಡ್ತಿದ್ದು. ಅವಾಗ ಯಾರು ಪೂಜಾರು ಇಲ್ಲ, ಏನೂ ಇಲ್ಲ, ನಾವುಗಳೇ ಮಾಡ್ಕೊಂಡು. ಏನು ಅವಾಗ ಜನವರಿ ಹಬ್ಬ ಮಾಡಿದ್ರೆ ಒಂದು 10 ಜನ 20 ಜನ ಅಷ್ಟೇ, ಯಾರೂ ಇಲ್ಲ ಅವಾಗ. ಈಗೆಲ್ಲ ಲಕ್ಷಗಟ್ಟಲೆ ಸೇರ್ತಾರೆ. ಈ ದೇವಸ್ಥಾನದ ವಿಳಾಸ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.